ನೀರಿಗಾಗಿ ಪ್ರಾಣ ಕೊಡಲು ಸಿದ್ಧ, ಶಾಸಕರ ವಿರುದ್ಧ ತಿರುಗಿಬಿದ್ದ ವಾಟದ ಹೊಸಹಳ್ಳಿ ರೈತರು. 2. ಗೌರಿಬಿದನೂರಿನಲ್ಲಿ ಅಮೃತ 2 ಯೋಜನೆಗೆ ತೀವ್ರ ವಿರೋಧ, ಬೈಚಾಪುರ ಕ್ರಾಸ್ನಲ್ಲಿ ರೈತರ ಬೃಹತ್ ಗರ್ಜನೆ. 3. ಅವೈಜ್ಞಾನಿಕ ಯೋಜನೆ ನಿಲ್ಲಿಸಿ, ಎತ್ತಿನಹೊಳೆ ಮೊದಲು ಮುಗಿಸಿ, ಜನಪ್ರತಿನಿಧಿಗಳಿಗೆ ಅಚ್ಚುಕಟ್ಟುದಾರರ ಎಚ್ಚರಿಕೆ. 4. ಶಾಸಕರೇ ನಮ್ಮ ಮಾತು ಕೇಳಿ, ಕಾಮಗಾರಿ ಮುಂದುವರಿಸಿದರೆ ಹೋರಾಟ ನಿಶ್ಚಿತ, ರೊಚ್ಚಿಗೆದ್ದ ರೈತ ಸಂಘಟನೆಗಳು. ಹೋರಾಟಕ್ಕೆ ಸಜ್ಜಾದ ವಾಟದ ಹೊಸಹಳ್ಳಿ ರೈತರು, ಶಾಸಕರ ವಿರುದ್ಧ ಆಕ್ರೋಶ. ಇದು RRS ನ್ಯೂಸ್. ಗೌರಿಬಿದನೂರು ನಗರಕ್ಕೆ ಕುಡಿಯುವ ನೀರು ಪೂರೈಸುವ ಯೋಜನೆ ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಯೋಜನೆ ವೈಜ್ಞಾನಿಕವಾಗಿಲ್ಲ ಎಂದು ಆರೋಪಿಸಿರುವ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರು ಇಂದು ಬೈಚಾಪುರ ಕ್ರಾಸ್ನಲ್ಲಿ ಬೃಹತ್ ಮಾಧ್ಯಮಗೋಷ್ಠಿ ನಡೆಸಿ ಶಾಸಕರು ಹಾಗೂ ಗುತ್ತಿಗೆದಾರರ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಮ ನೀರಿಗಾಗಿ ಪ್ರಾಣ ಕೊಡಲು ಸಿದ್ಧ, ಆದರೆ ಕಾಮಗಾರಿ ಮುಂದುವರಿಸಲು ಬಿಡುವುದಿಲ್ಲ ಎಂದು ರೈತರು ಅಂತಿಮ ಎಚ್ಚರಿಕೆ ನೀಡಿದ್ದಾರೆ. ವರದಿಯ ಮುಖ್ಯಾಂಶಗಳು. ಸ್ಥಳ: ಬೈಚಾಪುರ ಕ್ರಾಸ್, ಗೌರಿಬಿದನೂರು ತಾಲೂಕು. ಪ್ರಮುಖ ಬೇಡಿಕೆ: ಎತ್ತಿನಹೊಳೆ ಕಾಮಗಾರಿ ಮುಗಿದ ನಂತರವೇ ಅಮೃತ 2 ಯೋಜನೆ ಆರಂಭವಾಗಲಿ. ಘಟನೆಯ ವಿವರ: ಗೌರಿಬಿದನೂರು ನಗರಕ್ಕೆ ಕುಡಿಯುವ ನೀರು ಒದಗಿಸುವ ನಿಟ್ಟಿನಲ್ಲಿ ಕೈಗೆತ್ತಿಕೊಂಡಿರುವ ಯೋಜನೆ ಅವೈಜ್ಞಾನಿಕವಾಗಿದೆ ಎಂಬುದು ಅಚ್ಚುಕಟ್ಟುದಾರರ ಪ್ರಮುಖ ಆರೋಪ. ರೈತರ ಹಿತಾಸಕ್ತಿಯನ್ನು ಬಲಿಗೊಟ್ಟು ಈ ಯೋಜನೆ ರೂಪಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಈ ಕೆಳಗಿನ ಅಂಶಗಳನ್ನು ಒತ್ತಿ ಹೇಳಿದ್ದಾರೆ. ಶಾಸಕರ ನಡೆಗೆ ಅಸಮಾಧಾನ. ರೈತರು ಹಲವು ಬಾರಿ ಮನವಿ ಸಲ್ಲಿಸಿದರೂ ಸ್ಥಳೀಯ ಶಾಸಕರು ರೈತರ ಮಾತಿಗೆ ಬೆಲೆ ಕೊಡದೆ ಕಾಮಗಾರಿ ಮುಂದುವರಿಸುತ್ತಿದ್ದಾರೆ ಎಂಬುದು ಹೋರಾಟಗಾರರ ದೂರಾಗಿದೆ. ಎತ್ತಿನಹೊಳೆ ಮೊದಲು ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಕೆರೆಗಳಿಗೆ ನೀರು ತುಂಬಿಸಲಿ, ಆನಂತರ ಅಮೃತ 2 ಯೋಜನೆಯನ್ನು ಕೈಗೆತ್ತಿಕೊಳ್ಳಲಿ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. ಡೆಡ್ಲೈನ್: ಬೈಚಾಪುರ ಕ್ರಾಸ್ನಿಂದ ಮುಂದೆ ಕಾಮಗಾರಿ ಮಾಡಲು ನಾವು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ಒಂದು ವೇಳೆ ಹಠಕ್ಕೆ ಬಿದ್ದು ಕಾಮಗಾರಿ ಮುಂದುವರಿಸಿದರೆ ನಾವು ಪ್ರಾಣ ತ್ಯಾಗಕ್ಕೂ ಸಿದ್ಧ ಎಂದು ಹೋರಾಟಗಾರರು ಎಚ್ಚರಿಸಿದ್ದಾರೆ. ಉಪಸ್ಥಿತರಿದ್ದ ಪ್ರಮುಖರು: ಈ ಹೋರಾಟದಲ್ಲಿ ಅಚ್ಚುಕಟ್ಟುದಾರರಾದ ಹರ್ಷವರ್ಧನ್ ರೆಡ್ಡಿ, ಮಧುಸೂದನ್ ರೆಡ್ಡಿ, ಕೋಡಿಲಪ್ಪ, ಬಾಬುರೆಡ್ಡಿ, ರವಿಚಂದ್ರನ್ ರೆಡ್ಡಿ, ರಮಣಾ ರೆಡ್ಡಿ, ಬಂಡಪಲ್ಲಿ ಮೂರ್ತಿ, ಗಂಗಾರೆಡ್ಡಿ, ಸತೀಶ್, ಅಮರನಾಥರೆಡ್ಡಿ ಸೇರಿದಂತೆ ನೂರಾರು ರೈತರು ಹಾಗೂ ಹೋರಾಟಗಾರರು ಭಾಗವಹಿಸಿದ್ದರು. ಔಟ್ರೋ: ರೈತರ ಭೂಮಿ ಮತ್ತು ನೀರಿಗಾಗಿ ನಡೆಯುತ್ತಿರುವ ಈ ಹೋರಾಟ ಈಗ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಶಾಸಕರು ಮತ್ತು ಅಧಿಕಾರಿಗಳು ರೈತರ ಮನವಿಗೆ ಸ್ಪಂದಿಸುತ್ತಾರಾ ಅಥವಾ ಸಂಘರ್ಷಕ್ಕೆ ಹಾದಿ ಮಾಡಿಕೊಡುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆ RRS ನ್ಯೂಸ್, ಗೌರಿಬಿದನೂರು.